ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಒಂದು ಕಡೆ ವಿಜೇಂದ್ರ ಅವರ ಪ್ರತಿಯೊಂದು ಆದೇಶಕ್ಕೂ ಕೂಡ ತದ್ವಿರುದ್ಧವಾಗಿ ನಡ್ಕೊಳ್ತಿದ್ದಂಥ ಯತ್ನಾಳ್ ಟೀಮ್ ವಿರುದ್ಧ ಈಗ ಬಿಜೆಪಿಯ ಮಾಜಿ ಶಾಸಕರುಗಳೆಲ್ಲರೂ ಕೂಡ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈ ಕುರಿತಂತೆ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಂದು ಕಡೆ ಹಿರಿಯರಾದಂಥ ಕಟ್ಟ ಸುಬ್ರಹ್ಮಣ್ಯ ನಾಡವರು, ಮತ್ತೊಂದು ಕಡೆ MP ರೇಣುಕಾಚಾರ್ಯವರು ಇಬ್ಬರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಮಾಜಿ ಸಚಿವರಾದಂಥ ಕಟ್ಟ ಸುಬ್ರಹ್ಮಣ್ಯ ನಾಡವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿನ ಒಡಕು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಯಾಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಆಗ್ತಾ ಇಲ್ಲ? ಮತ್ತು ನಿಮ್ಮ ಈಗ ಒಂದು ಆಗ್ರಹ ಏನಿದೆ ಅಂತ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಹೇಳೋದಾದರೆ? ವಿಕೋಪಕ್ಕೇನೂ ಹೋಗ್ತಾ ಇಲ್ಲ. ಒಂದು ಸಣ್ಣ ಗುಂಪು ಒಂದು ಮೂಲೆಯಲ್ಲಿ, ಒಂದು ತಾಲೂಕಾದಲ್ಲಿ ಕೂಡ ಸಭೆ ಕರೆದು ಅದಕ್ಕಿಂತಲೂ ಹೆಚ್ಚು ಜನ ಬರ್ತಾರೆ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಜನನ ಇಟ್ಕೊಂಡು ಒಂದು 5-6 ಜನ ಒಂದು ಮೂಲೆಯಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಇದು ಭಿನ್ನ ಬಣ ಅಲ್ಲ. ಅವರ ಶಕ್ತಿನೂ ಇಲ್ಲ. ನಿನ್ನೆನೇ ಗೊತ್ತಾಗಿದೆ ಯಾವ ರೀತಿ ಅವರ ಕಾರ್ಯಕ್ರಮ ನಡೆದಿದೆ ಅನ್ನೋದನ್ನು ತಮಗೆಲ್ಲರಿಗೂ ಗೊತ್ತಿದೆ. ಅವರು ಅಟ್ಟರ್ ಫ್ಲ್ಯಾಪ್ ಆಗಿದ್ದಾರೆ. ನಮ್ಮ ಕಾರ್ಯಕರ್ತರು ಯಾರೂ ಹೋಗಲಿಲ್ಲ. ನಮ್ಮ ಸಂಘಟನೆ ಅವ್ರ ಜೊತೆಗೆ ಯಾರ ಜೊತೆಗೂ ಹೋಗಲಿಲ್ಲ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮ್ಮ ಇವತ್ತು ಸೇರ್ತಾ ಇದ್ದೀವಿ ಶಾಸಕರು. ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರಿಗೆ ಒಂದು ಸಂದೇಶ ಕಳಿಸೋಕ್ಕೆ ನಾವೆಲ್ಲ ಸೇರ್ತಾ ಇರೋದು. ಮುಂದೆ ನಾವೆಲ್ಲ ಕೂಡ ಆರಿಸಿ ಬರಬೇಕು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಆ ಕಾರಣಕ್ಕೋಸ್ಕರ ನಾವು ಸೇರ್ತಾ ಇರೋದು. ಯಾವುದೋ ಬಣ ನಮ್ಮದಲ್ಲ. ನಾವೆಲ್ಲರೂ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ. ಯಡಿಯೂರಪ್ಪನವರು ನಮ್ಮ ಸರ್ವೋಚ್ಚ ನಾಯಕರು. ಕೋಟಿಗಟ್ಟಲೆ ಅವರ ಅನುಯಾಯಿಗಳಿದ್ದಾರೆ. ವಿಜಯೇಂದ್ರ ಬಂದು ನಮ್ಮ ಕೇಂದ್ರದಿಂದ ನೇಮಕ ಆಗಿರುವಂಥ ಒಬ್ಬ ಅಧ್ಯಕ್ಷರು. ಅವರು ಅಧ್ಯಕ್ಷರಾಗಿರೋ ತನಕ ಅವರೇ ನಮಗೆ ನಾಯಕರು ಕರ್ನಾಟಕ ರಾಜ್ಯದಲ್ಲಿ. ಬೇರೆ ಯಾರನ್ನೂ ನಾಯಕ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸಂವಿಧಾನ ಆ ರೀತಿ ಇದೆ. ಪಕ್ಷದ ಪರವಾಗಿ ಇರುವಂಥವ್ರು ನಾವೆಲ್ಲ. ಪಕ್ಷವನ್ನು ಯಾವಾಗಲೂ ಸಂಘಟನೆ ಮಾಡೋರು ಅಂತ ನಾವು 30 ವರ್ಷದಿಂದ ನಮ್ಮ ಲಕ್ಷ್ಮೀನಾರಾಯಣ ಇಲ್ಲಿದ್ದಾರೆ. 30 ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತೇವೆ. ಇವರು ನಮ್ಮ ರೇಣುಕಾಚಾರ್ಯ ಇದ್ದಾರೆ. ನಾವೆಲ್ಲ 30 ವರ್ಷಗಳಿಂದಲೂ ಮೇಲ್ಪಟ್ಟು ನಾವೆಲ್ಲ ಪಕ್ಷದಲ್ಲಿ ಕೆಲಸ ಮಾಡಿರೋರು. ನಾವು ಯಾರು ಇವತ್ತು ಸೇರಿದ್ವಿ, ಕೆಲವರು ಹೊಸಬರಿದ್ದರೂ ಕೂಡ ಅವರು ನಮ್ಮ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಈಗ 4-5 ಜನ ಮಾತ್ರ ಮೂಲೆಯಲ್ಲಿರೋರು ಅವ್ರ ಬಗ್ಗೆ ಪದೇ ದೊಡ್ಡ ಉಲ್ಬಣಕ್ಕೆ ಹೋಗಿದೆ. ಏನೋ ರಾಜ್ಯ ಮುಳುಗೋ ಏನು 1,00,000 ಜನ ಸೇರಿಸಿದ್ರ, 50,000 ಜನ ಸೇರಿಸಿದ್ರ, 50 ಜನ MLAಗಳು ಸೇರಿಸಿದ್ರ, ನಮ್ಮಲ್ಲಿರುವಂಥ 10 ಜನ MP ಗಳು ಹೋಗಿದ್ರೆ, ಆ ಥರ ಏನೂ ಇಲ್ವಲ್ಲ ಘಟನೆ. ಅಲ್ಲಿ ನಡೀತಾ ಇರೋದು ಒಂದು ಸಣ್ಣ ಗುಂಪು, ಏನೋ ಕೋಲಾಹಲ. ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತದೆ. ಅವರಲ್ಲೇ ಮುಖ್ಯಮಂತ್ರಿ ಆಗೋಕ್ಕೆ ಅವ್ರು ಯಾರು ಹೇಳೋದಕ್ಕೆ? ಏನು ಅಧಿಕಾರ ಇದೆ? ನಿಮಗೆ ಕಾನೂನು ಗೊತ್ತಿದೆಯಲ್ಲ ಯಾವ ರೀತಿ ನಡೀತದೆ ಅಂತೇಳಿ. ಮಾಧ್ಯಮದವ್ರಿಗೆ ಗೊತ್ತಿದೆಯಲ್ಲ. ಅವ್ರು ಹೇಳಿದ ಮಾತಿಗೆ ಯಾಕೆ ಮಾನ್ಯತೆ ಕೊಡ್ತೀರಿ? ಈಗ ನಾನು ಖಂಡಿತವಾಗಿ ಹೇಳ್ತೀನಿ, ಅವ್ರಿಗೆ ಯಾಕೆ ಮಾನ್ಯತೆ ಕೊಡಬೇಕು? ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ನಾನು ಹೋಗಿ ನಾಳೆ ಬೆಳಗ್ಗೆ ಚೀಫ್ ಮಿನಿಸ್ಟರ್ ಆದರೆ ಅಂದರೆ ನೀವು ನಂಬ್ತೀರಾ? ನೀವು ಒಪ್ತೀರಾ? ನನ್ನ ಯೋಗ್ಯತೆ ಏನು? ನಾನು ಹೆಂಗೆ ಆಗೋಕ್ಕೆ ಸಾಧ್ಯನಾ? ಮತ್ತು ನನಗೆ ಹೈಕಮಾಂಡ್ ಇದೆಯಾ? ಇಲ್ಲ ರಾಜ್ಯಾಧ್ಯಕ್ಷರು ಇದೆಯಾ? ಎಲ್ಲ MLAಗಳಿದ್ದಾರೆ? ಹೆಂಗೆ ನಾನು ಹೇಳೋಕ್ಕಾಗುತ್ತೆ? ನಾನೊಬ್ಬ ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನನಗೆ ಅಧಿಕಾರ ಇಲ್ಲ, ಆ ಯೋಗ್ಯತೆಯೂ ಇಲ್ಲ. ಯಾರೇ ಹೇಳಿದ್ರು ಕೂಡ ಅವರು ಅಯೋಗ್ಯರು ಅಂತ ಲೆಕ್ಕ. ಪ್ರತಿ ಬಾರಿನೂ ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ಆದೇಶಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ಇದು ಪಕ್ಷಕ್ಕೆ ಕೂಡ ಕಾರ್ಯಕರ್ತರಲ್ಲೂ ಎಲ್ರಿಗೂ ಕೂಡ ಗೊಂದಲ ಮೂಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪಕ್ಷ ಮುಖಂಡರಲ್ಲೂ ಕೂಡ ಒಂದಷ್ಟು ಅಸಮಾಧಾನ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಿದೆಯಾ ಇಲ್ವಾ? ಯಾಕೆಂದರೆ ಈವರೆಗೂ ಕೂಡ ಒಂದು ರೀತಿಯಲ್ಲಿ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರ ಆಯ್ಕೆ ಆದಂಥ ದಿನದಿಂದ ಇವತ್ತಿನವರೆಗೂ ಕೂಡ ವಿರುದ್ಧವಾಗಿರ್ತಕ್ಕಂಥದ್ದು ರೆಬಲ್ ಟೀಮ್ಸು. ಈವರೆಗೂ ಕೂಡ ಆದೇಶ ತಗೊಂಡಿಲ್ಲ. ಯಾಕೆ ಸಂಘ ಪರಿವಾರದ ನಾಯಕರಿಲ್ವಾ ಅಥವಾ ಹೈಕಮಾಂಡ್ ನಾಯಕರಿಲ್ವಾ? ಯಾಕೆ ಏನಾಗ್ತಾ ಇದೆ ಅಂತ ಪಕ್ಷದಲ್ಲಿ? ಸ್ವಾರ್ಥಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಸಮಯ ಬಂದಾಗ ಎಲ್ಲದಕ್ಕೂ ಕಡಿವಾಣ ಆಗುತ್ತೆ. ಹೈಕಮಾಂಡ್ ತುಂಬ ಪ್ರಬಲವಾಗಿದೆ, ಶಕ್ತಿಯುತವಾಗಿದೆ. ಖಂಡಿತವಾಗ್ಲೂ ಅವ್ರಿಗೆ ಎಲ್ಲಿ ಸ್ಥಾನ ತೋರಿಸ್ಬೇಕೋ ಆ ಸ್ಥಾನವನ್ನು ತೋರಿಸ್ತಾರೆ. ಹೈಕಮಾಂಡ್ ನಾಯಕರನ್ನ ಯಾವ ಭೇಟಿ ಆಗ್ತಿದ್ದೀರಿ? ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಮಾತನಾಡಿ ತದನಂತರ ತೀರ್ಮಾನ ತೆಗೆದುಕೊಂಡು ಯಾವತ್ತು ಹೋಗ್ಬೇಕು ಅಂತ ನಾವು ನಿಶ್ಚಯ ಮಾಡ್ತೀವಿ. ಡಿಸೆಂಬರ್ನಲ್ಲೇ ಹೋಗುವಂಥ ಸಾಧ್ಯತೆಗಳಿದೆಯಾ? ಇಲ್ಲ, ಇನ್ನೂ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ರೇಣುಕಾಚಾರ್ಯ ಅವರು, ನಮ್ಮ ಪಾಟೀಲರು, ನಮ್ಮ ಲಕ್ಷ್ಮೀನಾರಾಯಣ ಅವರು, ನಾವೆಲ್ಲ ಪ್ರಮುಖರೆಲ್ಲ ಇದ್ದೇವೆ. ನಮ್ಮ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಆಮೇಲೆ ಹೇಳ್ತೀವಿ ಯಾವತ್ತು ಹೋಗೋದು. ಹಿರಿಯರಾಗಿದ್ದೀರಿ, ಮಾಜಿ ಸಚಿವರಾಗಿದ್ದೀರಿ, ಹಾಗಾಗಿ ಒಂದು ಮಾತನ್ನು ಕೇಳ್ತೇನೆ. ಅಧಿವೇಶನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಒಗ್ಗಟ್ಟಾಗಿಲ್ದಿದ್ರೆ. ಈ ಮೂಲಕ ಏನಾದರೂ ನೀವು ಹೈಕಮಾಂಡ್ ನಾಯಕರಿಗೆ ಅಥವಾ ಈ ರಾಜ್ಯದ ಹಿರಿಯ ನಾಯಕರು ಕೂಡ ಯಡಿಯೂರಪ್ಪ ಅವರು ಸೇರಿದಂತೆ ಇನ್ನೂ ಸಾಕಷ್ಟು ನಾಯಕರಿದ್ದಾರೆ, ಎಲ್ರಿಗೂ ಕೂಡ ಒಂದು ಮನವಿ ಏನಾದ್ರು ಮಾಡ್ತೀರಾ? ಅಂದರೆ ಯತ್ನಾಳ್ ಅವ್ರನ್ನ ಏನಾದರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಏನಾದರೂ ಮಾತುಕತೆ ಮಾಡಿ ಏನಾದ್ರೂ ಒಗ್ಗಟ್ಟಾಗಿ ಹೋಗೋದಕ್ಕೆ. ಯಾಕೆಂದರೆ ಅಧಿವೇಶನದಲ್ಲಿ ಎದುರಿಸೋದಕ್ಕೆ ಈಗ ಅಷ್ಟು ಸುಲಭವಾಗಿಲ್ಲ. ಕಾಂಗ್ರೆಸ್ ಈಗ ಭಾಳ ಬಲಾಢ್ಯವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸು ಬಲಾಢ್ಯನೂ ಇಲ್ಲ, ಅದು ಕ್ಷೀಣಿಸಿ ಹೋಗ್ತಾ ಇದೆ ದಿನೇ. ಮಹಾರಾಷ್ಟ್ರದಲ್ಲಿ ನೋಡಿದ್ರಿ, ಹರಿಯಾಣದಲ್ಲಿ ನೋಡಿದ್ರಿ, ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಅವ್ರ ಗತಿ. ಎಷ್ಟು MLA ಇದ್ದಾರೆ, ಯಾವ ರೀತಿ ಆಗ್ತಾಯಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅತಿ ದೊಡ್ಡ ರಾಜ್ಯ. ಸ್ವಾತಂತ್ರ್ಯ ಬಂದಿದ್ದ ದಿವಸದಿಂದ ಇವತ್ತಿನ ತನಕ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ನಿರಂತರವಾಗಿ ಗೆಲ್ತಾ ಬಂತಾ ಇತ್ತು. ಇವತ್ತು ಅದು 15 ಸೀಟೂ ಗೆಲ್ಲಿಲ್ಲ.
280 ಸೀಟ್ ಪೈಕಿ ಕಾಂಗ್ರೆಸ್ ಪ್ರಬಲವಾಗಿ ಎಲ್ಲಿದೆ? ಎಲ್ಲ ಗೋಲ್ಮಾಲ್ ವ್ಯವಹಾರ, ಎಲ್ಲ ಇವು ಆರೋಪಗಳು, ಎಲ್ಲ ಭ್ರಷ್ಟಾಚಾರ, ಎಲ್ಲಿ ಬರವಾಗಿದೆ ಕಾಂಗ್ರೆಸ್? ನಮ್ಮಲ್ಲಿ ಏನೋ 3-4 ಜನ ಮಾತಾಡಿದ್ರು, ಹಿಂದೆ ಕೂಡ ಮಾತಾಡಿದ್ರು, 5-6 ಜನ ಮಾತಾಡಿದ್ರು, ಆಮೇಲೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಹೋದರು, ಮತ್ತೆ ವಾಪಸ್ ಬಂದರು. ಅದಕ್ಕಿಂತಲೂ ನಾನು ಜಾಸ್ತಿ ಹೇಳಲ್ಲ. ಓಕೆ, ಥ್ಯಾಂಕ್ ಯು ಸರ್. ಹಾಗೇನೆ ಎಂ ಪಿ ರೇಣುಕಾಚಾರ್ಯ ಅವರು ಇದ್ದಾರೆ, ಮಾಜಿ ಸಚಿವರು. ಹಾಗೇನೇ ಏನು ವಿಜೇಂದ್ರ ಅವರ ಪರ ಸಹ ಬೆನ್ನಿಗೆ ನಿಂತಿರ್ತಕ್ಕಂಥವ್ರು. ಆದರೆ ಅವರ ತೀರ್ಮಾನಗಳು ರಾಜ್ಯದ ಅಧ್ಯಕ್ಷರ ಸಮ್ಮತಿ ಇದೆಯಾ ಅನ್ನೋದನ್ನು ಕೂಡ ಕೇಳ್ತಾ ಹೋಗೋಣ. ಸರ್, ಈಗ ಪ್ರವಾಸ ಹೊರಡ್ತಾ ಇದ್ದೀರಿ, ಪ್ರವಾಸ ಕುರಿತಂತೆ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀರಾ? ನೋಡಿ, ನಾನು ವಿಜಯೇಂದ್ರವರು ಬೆಂಬಲಿಗ ಅಲ್ಲ, ಅವರು ಮುಖವಾಣಿನೂ ಅಲ್ಲ. ವಿಜಯೇಂದ್ರವರು ರಾಜ್ಯದ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ, ನಡ್ಡಾಜಿಯವರು, ಸಂತೋಷ್ಜಿಯವರು. ಇವರು ವಿಜಯೇಂದ್ರ ಟೀಕೆ ಮಾಡೋದು ಒಂದೇ, ನೇರವಾಗಿ ನರೇಂದ್ರ ಮೋದಿ ಟೀಕೆ ಮಾಡೋದು ಒಂದೇ. ಅಂದರೆ ಪಕ್ಷ ವಿರುದ್ಧವಾಗಿ ಇವರು ಮಾತಾಡ್ತಿದ್ರೆ ಒಂದು ಸಾರಿ ಪಕ್ಷ ನಿರ್ಣಯ ಮಾಡಿದ್ರೆ ಒಪ್ಕೊಳ್ಳೇಬೇಕು. ಪಕ್ಷಕ್ಕಿಂತ ದೊಡ್ಡವರ ಹಿಂದೆ ಉಚ್ಚಾಟನೆ ಆಗಿದ್ವಲ್ಲ, ಬಿ ಜೆ ಪಿಲಿ ಹಿಂಗೆ ಮಾತಾಡಿ ಲೂಸ್ ಟ್ರ್ಯಾಕಿಂಗ್ ಮಾತಾಡಿ ಉಚ್ಚಾಟನೆ ಆಗಿದ್ದು. ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ವಿಜಯೇಂದ್ರ ವರ್ಸಸ್ ಅಂತ ಹೇಳ್ಬೇಡ್ರಿ. ಯಾರೋ 3 ಜನ, ನಾ ಬೆರಳೆಣಿಕೆ ಅಷ್ಟು, 4 ಜನ ಸೇರ್ಕೊಂಡು ಹೋದ ತಕ್ಷಣ ಅದು ಅಂತ ತಂಡ ಆಗುತ್ತಾ? ನೀವೇನು ಮಾಡ್ತೀರಿ ಮಾಧ್ಯಮ ಸ್ನೇಹಿತರು ಅನ್ನೇತ ಭಾವಿಸ್ಬೇಡ್ರಿ. ವಿಜೇಂದ್ರ ವರ್ಸಸ್, ಅರೆ ವಿಜೇಂದ್ರ ಅಧ್ಯಕ್ಷ ಕಣ್ರಿ. ನೀವೆಲ್ಲ ಒಂದು ಕಡೆ ಅವ್ರು ವೈಭವೀಕರಿಸಿ ಅವ್ರು ಈ ರೀತಿ ಆಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಅವರ ಮಾತಿಗೆ, ಅವರ ಪ್ರವಾಸಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈಗಾಗಲೇ ಅಲ್ಲಿಯ ಜಿಲ್ಲಾಧ್ಯಕ್ಷಗಳು ದೂರು ಕೊಟ್ಟಿದ್ದಾರೆ, ಪಕ್ಷದ ಚಿಹ್ನೆ ಬಳಸಂಗಿಲ್ಲ. ಹಾಲಿ ಮಾಜಿಗಳು, ಕಾರ್ಯಕರ್ತರ ಮುಖಂಡರು ಅಷ್ಟರವರು ಚೀಮಾರಿ ಹಾಕಿದ್ದಾರೆ. ಇದಕ್ಕಿಂತ ಅಪಮಾನ ಬೇಕಾ? ನಾವು ಹೇಳ್ತಾ ಇದ್ದೀವಿ, ನಮ್ಮದು ವಿಜಯೇಂದ್ರ ಅವ್ರನ್ನ ನೋಡಿ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಎಲ್ಲವೂ ಹೇಳೋಕ್ಕಾಗಲ್ಲ. ಅವರೆಲ್ಲ ಕಡೆ ಅವ್ರ ಸಂಘಟನೆ, ಪ್ರವಾಸ, ಹೋರಾಟಗಳು, ಪಾದಯಾತ್ರೆ ಮತ್ತು ಭ್ರಷ್ಟಾಚಾರದ ಹೋರಾಟ ಯಶಸ್ವಿಯಾಗಿದೆ. ಈಗಾಗಲೇ 3 ತಂಡ ಮಾಡಿದರು. ಒಂದು ವಿಜಯೇಂದ್ರ, 2 ಆರ್ ಅಶೋಕ್, 3ನೇ ಚಲಪತಿ ನಾರಾಯಣಸ್ವಾಮಿ. ಆ ತಂಡದಲ್ಲಿ ಎಲ್ಲರೂ ಇದ್ದೀವಿ, ಒಗ್ಗಟ್ಟಾಗಿ ಹೋಗ್ಬೇಕಲ್ಲ. ಇವರು ಸ್ವಪ್ರತಿಷ್ಠೆಗೋಸ್ಕರ ಸ್ವಯಂ ಘೋಷಿತ ನಾಯಕರಾಗಿ ಪ್ರವಾಸ ಮಾಡೋಕ್ಕೆ ಹೊರಟಿದ್ದಾರೆ. ಅಲ್ಲೆಲ್ಲ ಚೀಮಾರಿ ಆಗ್ತಿದ್ದಾರೆ. ರಾಜ್ಯದ ಜನ ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ, ಏನು ಈ ರೀತಿ ಪಾರ್ಟಿಲಿ ಆಗ್ತದೆ? ಕಾರ್ಯಕರ್ತರಿಗೆಲ್ಲ ಒಂದು ಕಡೆ ಮುಜುಗರ ಆಗುತ್ತೆ, ನೋವಾಗುತ್ತೆ. ಅದಕ್ಕೋಸ್ಕರವಾಗಿ ಕಳೆದ ವಾರ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ 17 ಜನ ಸೇರಿದ್ವಿ. ಇವತ್ತು 8 ಜನ ಜಂಟಿ ಪತ್ರಿಕಾಗೋಷ್ಠಿ ಮಾಡಿದ್ವಿ. 29-30 ಏನು ಮುಳುಬಾಗಿಲು ಕುರುಡುಮಲೆ ಗಣೇಶನ ದೇವಸ್ಥಾನ ದರ್ಶನ ಮಾಡ್ತೀವಿ. ಪಕ್ಷಕ್ಕೆ ಒಳ್ಳೆಯದಾಗಬೇಕು, ರಾಜ್ಯ ಜನರಿಗೆ ಒಳ್ಳೆಯದಾಗಬೇಕು ಮತ್ತು ನರೇಂದ್ರ ಮೋದಿಯವರು ಒಳ್ಳೆ ಆಡಳಿತ ಕೊಡಲಿ ಅಂತೇಳಿ ಅಲ್ಲಿ ದರ್ಶನವನ್ನು ಪಡೆದು ಅಲ್ಲಿ ಆಶೀರ್ವಾದವನ್ನು ಬೇಡ್ತೀವಿ. ನಂತರ ಮೈಸೂರಿಗೆ ತೆರಳಿ 30ನೇ ತಾರೀಕು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು, ಈ ಕಾಂಗ್ರೆಸ್ ಯಾವುದೋ 3 ಕ್ಷೇತ್ರದಲ್ಲಿ ಗೆದ್ದಿದೆ, ಇದು ನಿಜವಾದ ಗೆಲುವಲ್ಲ. ಹಣಬಲ, ತೋಳುಬಲ, ಅಧಿಕಾರ ಬಲದಿಂದ ಗೆದ್ದಿದ್ದಾರೆ. ನಮ್ಮ ಕಾರ್ಯಕರ್ತರು, ಮುಖಂಡರು ಆತ್ಮಸ್ಥೈರ್ಯ ತುಂಬಬೇಕು. ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ಇದು ಪರ್ಯಾಯ ಅಲ್ಲ, ಒಂದು ನಿಮಿಷ, ಇದು ಪರ್ಯಾಯ ಅಲ್ಲ. ಕಾರ್ಯಕರ್ತರು ಎದೆಗುಂದ್ಬೇಡ್ರಿ, ನಾವು ಜೊತೆಗಿದ್ದೀವಿ ಅಂತ ಹೇಳಕ್ಕೆ ಸಂದೇಶ ಕೊಡೋಕು. ಇನ್ನು ನಂತರ ನಮ್ಮ ಅಲ್ಲಿಯ ಸ್ಥಳೀಯ ಮಾಜಿ ಶಾಸಕರು ನಮ್ಮನ್ನೆಲ್ಲ ಆಹ್ವಾನ ಮಾಡಿದರೆ ಮುರುಡೇಶ್ವರಕ್ಕೆ ಹೋಗಿ ಶಿವನ ದರ್ಶನವನ್ನು ಪಡೆದು, ನಾವೆಲ್ಲ ಜಾತ್ಯತೀತ ವ್ಯಕ್ತಿಗಳು, ನಮಗೆ ಜಾತಿ ಇಲ್ಲ, ಅಲ್ಲಿ ದರ್ಶನವನ್ನು ಪಡೆದು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ಕೋ. ರವೀಂದ್ರನಾಥ್ ನಿನ್ನೆ ಹುಟ್ಟುಹಬ್ಬ ಆಯಿತು. ಆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ರವೀಂದ್ರನಾಥ್ ಸಾಹೇಬ ಹಿರಿಯರು ಅವರು, ನಾನು ಪ್ರವಾಸ ಮಾಡ್ತೀನಿ, ನಾನು ಬರ್ತೀನಿ ಅಂತ ಹೇಳಿದರೆ. ಮತ್ತು ಇವತ್ತೇನು ಇವಾಗ ಈ ಒಂದು ಸಮಾವೇಶ ಇದು ಯಾವುದೇ ಸ್ವಪ್ರತಿಷ್ಠೆ ಅಥವಾ ಬಲಾಬಲ ಪ್ರಶ್ನೆ ಅಲ್ಲ. ಯಾರ 3-4 ಜನರಿಗೋಸ್ಕರ ನೆಗ್ಲಿಜಿಬಲ್ ಅವರಿಗೋಸ್ಕರ ನಾವು ಯಾಕೆ ಸಮಾವೇಶ ಮಾಡಬೇಕು? ಪಕ್ಷದ ಬಲವರ್ಧನೆಗೆ ದಾವಣಗೆರೆ, ಮಧ್ಯ ಕರ್ನಾಟಕ ಏನೇ ಸಮಾವೇಶಗಳಾದ್ರೆ ಯಶಸ್ವಿಯಾಗುತ್ತೆ, ಹೋರಾಟಗಳು ಯಶಸ್ವಿಯಾಗುತ್ತೆ. ಕನ್ನಡ ಪರ ಸಂಘಟನೆ ಹೋರಾಟಗಳು ಯಶಸ್ವಿ, ರೈತ ಸಂಘಟನೆ ಹೋರಾಟ ಯಶಸ್ವಿ. ಹಾಗಾಗಿ ನಾವು ದಾವಣಗೆರೆಯಲ್ಲಿ ನಾವೆಲ್ಲ ಏನು ಮಾಜಿಗಳು, ಮುಖಂಡರು ಸೇರಿದ್ವಿ, ಚರ್ಚೆ ಮಾಡಿ ಅಂತಿಮವಾಗಿ ಮೈಸೂರಿನಲ್ಲಿ ದಿನಾಂಕವನ್ನು ನಿಗದಿ ಮಾಡಿ ಘೋಷಣೆ ಮಾಡ್ತೀವಿ. ಪಕ್ಷದ ಬಲವರ್ಧನೆಗೆ ಅಧ್ಯಕ್ಷರು ಎಲ್ಲವೂ ಕೇಳೋಕ್ಕಲ್ಲ, ಅಧ್ಯಕ್ಷರು ಕೌಂಟ್ರ್ ಮಾಡೋಕ್ಕಾಗತ್ತೆ. ಅವ್ರಿಗೆ ಅನಿವಾರ್ಯವಾಗಿ ನಮಗೆ ನೋವಾಗುತ್ತೆ. ನಾವು ದಾರಿಲಿ ಬೀದಿಲಿ ಇವರೆಲ್ಲ ಮಾತಾಡಿ ನಾವು ಉತ್ತರ ಕೊಡಬೇಕು, ನಮಗೆ ನೋವಾಗುತ್ತೆ. ಅನಿವಾರ್ಯವಾಗಿ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಧನ್ಯವಾದಗಳು. ಅಂತಿಮವಾಗಿ ಹೈಕಮಾಂಡ್ಗೆ ನಿಮ್ಮ ಸಂದೇಶ ಏನು? ನೋಡಿ, ಒಂದು ಈಗಲೂ ವಿನಂತಿ ಮಾಡ್ತೀವಿ, ಪಕ್ಷ ಜೊತೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಸ್ವಪ್ರತಿಷ್ಠೆ ಸ್ವಯಂ ಘೋಷಿತ ನಾಯಕರು ಬಿಂಬಿಸಿ ಹೊರಟಿದ್ದಿರಲ್ಲ 3-4 ಜನ, ಕೈ ಬಿಟ್ಟು ಪಕ್ಷದ ಜೊತೆ ಜೋಡಣೆ ಮಾಡ್ಕೊಳ್ರಿ. ಇದೇ ರೀತಿ ಮುಂದುವರೆದರೆ ಅಂತಿಮವಾಗಿ ಪಕ್ಷ ಎಲ್ಲವನ್ನೂ ಗಮನಿಸ್ತದೆ. ನಾನು ತಪ್ಪು ನನ್ನ ಮೇಲೆ ಶಿಸ್ತು ಕ್ರಮ ಜರುಗಿಸುತ್ತೆ.
ಪಕ್ಷ ಮುಲಾಜಿಲ್ಲ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ಬೇಕಂತೇಳಿ ನಮ್ಮ ನಾಯಕರುಗಳಿಗೆ ನಾವೆಲ್ಲ ಒತ್ತಾಯ ಮಾಡ್ತೀವಿ, ಭೇಟಿ ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಸಚಿವರಾದಂಥ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೇನೇ MP ರೇಣುಕಾಚಾರ್ಯ ಅವರ ಮಾತು. ಒಟ್ಟಾರೆಯಾಗಿ ಅವರು ಹೇಳುವಂತೆ ಹೈಕಮಾಂಡ್ ಕೂಡಲೇ ಯತ್ನಾಳ್ ಅವರ ಊಟಕ್ಕೆ ಬ್ರೇಕ್ ಹಾಕಬೇಕು, ಜೊತೆಗೆ ಆದಷ್ಟು ಕೂಡ ಏನು ಒಗ್ಗಟ್ಟಾಗಿ ಹೋಗುವಂಥದ್ದು ಸೂಕ್ತ ಅಂತಕ್ಕಂಥದ್ದು ಕೂಡ ಹಿರಿಯ ನಾಯಕರ ಅಭಿಪ್ರಾಯ. ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.